ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ಶಕ್ತಿಯ ಜೀವನ, ದೌರ್ಬಲ್ಯವೇ ಮರಣ. ನಕಾರಾತ್ಮಕ ಆಲೋಚನೆಗಳು ಮನುಷ್ಯನನ್ನು ಬಲಹೀನಗೊಳಿಸುತ್ತದೆ. ಮನುಷ್ಯ ಉರಿಯುವ ದೀಪದಂತೆ, ಆಸಕ್ತಿ ಅದಕ್ಕೆ ಹಾಕುವ ಎಣ್ಣೆಯಂತೆ. ಪ್ರತಿಯೊಬ್ಬ ಮಾನವನಲ್ಲೂ ಸೂಕ್ತವಾಗಿರುವ ದೈವಿ ಶಕ್ತಿಯನ್ನು ಪ್ರಕಾಶಿಸುವಂತೆ ಮಾಡುವುದೇ ನಿಜವಾದ ಧರ್ಮ. ಸಮುದ್ರದ ದೃಶ್ಯ ಆನಂದಮಯ, ಆದರೆ ದಡದ ಮೇಲಿಂದ ನೋಡುವವರಿಗೆ ಹೊರತು ಮುಳುಗುವವರಿಗಿಲ್ಲ. ನಮ್ಮಲ್ಲಿ ನಮಗೆ ಶ್ರದ್ಧೆ ಇರಲಿ. ಸಕಲ ಶಕ್ತಿಯು ಅಡಗಿದೆ ನಮ್ಮಲ್ಲಿ. ಇದನ್ನರಿತು ಭಾವಿಸುತ್ತಾ ಆ ಶಕ್ತಿ ಪ್ರಕಟಗೊಳಿಸಿಕೊಳ್ಳಿರಿ. ನಮ್ಮ ವ್ಯಕ್ತಿತ್ವದಲ್ಲಿ ಹೇಳಿಕೊಳ್ಳಿ. ಇತರರಿಗೆ ಕೇಡು ಬಗೆಯಬೇಡಿ. ಇತರರ ಮೇಲೆ ಕಾಲು ಇಡಬೇಡಿ. ನಮ್ಮ ಕೈಲಾದಷ್ಟು ಇತರರಿಗೆ ಹಿತವನ್ನೇ ಮಾಡಿರಿ. ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳಲ್ಲಿ ತೊಡಗಿ. ಜಗತ್ತಿನಲ್ಲಿ 3 ವಸ್ತುಗಳನ್ನು ಮಡಚಿಡಲಾಗದು. ಅವೆಂದರೆ ಸೂರ್ಯ, ಚಂದ್ರ ಮತ್ತು ಸತ್ಯ. ಮನವೇ ದೇಗುಲ ಮತ್ತೆ ಇಳಿಯೇ ಗುಡಿಯೆಂದೆ. ಬಾಳು ಉಳಿದಿನ್ಯಾವ ದೇವನಲ್ಲೆಂದೆ. ಪ್ರೀತಿಸುವವರನ್ನು ಪಡೆಯುವುದು ಕಠಿಣ. ಅದಕ್ಕೂ ಕಠಿಣ ಕೆಡದಂತೆ ಪ್ರೀತಿಯ ಕಾಯ್ದುಕೊಂಡು ಹೋಗುವುದು. ಪ್ರೇಮ ಬೆಂಕಿಯು ಎಲ್ಲವನ್ನೂ ಪವಿತ್ರವಾಗಿಸುತ್ತದೆ. ಬಡವರು ಹಸಿದಿರುವುದು ಅಕ್ಕರೆಗಾಗಿ, ರೊಟ್ಟೆಗಾಗಿ ಅಲ್ಲ. ಕಳುವು ಮಾಡಲು ಅವಕಾಶ ಸಿಗುವವರೆಲ್ಲರೂ ಅನಿವಾರ್ಯ ಪ್ರಾಮಾಣಿಕರು. ಶಕ್ತಿ ಇರುವುದು ಸಾಧು ಸ್ವಭಾವದಲ್ಲಿ ಹಾಗೂ ಚಾರಿತ್ರ್ಯ ಶುದ್ಧಿಯಲ್ಲಿ. ಪ್ರೀತಿ ಇದ್ದಲ್ಲಿ ನಂಬಿಕೆ ಇರಲೇಬೇಕೆಂದಿಲ್ಲ. ಆದರೆ ನಂಬಿಕೆ ಇದ್ದಲ್ಲ ಪ್ರೀತಿ ಇದ್ದೇ ಇರುವುದು. ಗಾಳಿಯಂತೆ ನೀನು ಜೀವನದ ಎಲ್ಲ ಭಾಗಗಳಲ್ಲೂ ಪ್ರವೇಶ ಪಡೆ, ಆದರೆ ಅಂಟಿಕೊಳ್ಳಬೇಡ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮೂಲಕ ಹೇಳಿ.